ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ಸ್ ಟು ಚಿತ್ತಾಸ್ ಕಿಚನ್. ಇವತ್ತು ಕುಂದಾಪುರ ಸ್ಟೈಲ್ ಚಿಕನ್ ಗಸಿ ಮಾಡೋಣ. ಇದು ಅಮ್ಮ ಮಾಡ್ತಿರೋ ಚಿಕನ್ ಗಸಿ. ಯಾರಿಗೆಲ್ಲ ಅಮ್ಮ ಮಾಡುವಂಥ ಕುಂದಾಪುರ ಸ್ಟೈಲ್ ಚಿಕನ್ ಗಸಿ ಇಷ್ಟ ಅವ್ರಿಗೆಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ, ಹಾಗೆ ಲೈಕ್ ಮಾಡಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ದಪ್ಪ ಕಡಾಯಿಗೆ ಪರಿಶುದ್ಧವಾಗಿರುವಂಥ ತೆಂಗಿನಕಾಯಿ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ 10ರಿಂದ 12 ಬ್ಯಾಡಗೆ ಮೆಣಸು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ನಾನು 2 ಸ್ಪೂನಷ್ಟು ಕೋರಿಯಂಡರ್ ಸೀಡ್ಸ್, ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಸೋಂಕಾಳು, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಗೆ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಏಲಕ್ಕಿ, 2 ಲವಂಗ, ಚಕ್ಕೆ ಹಾಗೆ ಸ್ಪೈಸಸ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಫ್ರೈ ಆಗಿದೆ, ತಣ್ಣಗಾಗೋಕೆ ಬಿಡೋಣ. ಅಷ್ಟರಲ್ಲಿ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ. ಚಿಕ್ಕ ತೆಂಗಿನಕಾಯಿ ಆದರೆ ಫುಲ್ ಕಾಯಿ ತೊಗೊಳ್ಳಿ. ನಾನಿಲ್ಲಿ ದೊಡ್ಡ ಕಾಯಿ ಇರೋದ್ರಿಂದ ಅರ್ಧ ಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡು ದಪ್ಪ ಹಾಲನ್ನು ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಸ್ಟ್ ಏನು ನಾವು ಗ್ರೈಂಡ್ ಮಾಡಿದ್ವಲ್ಲ ಅದು ದಪ್ಪ ಕೊಕೊನೆಟ್ ಹಾಲು. ನೆಕ್ಸ್ಟ್ ಅದಕ್ಕೆ ನೀರು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ತೀವಲ್ಲ ಆ ನೀರು ಹಾಲನ್ನು ನಾವು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಈಗ ತೆಂಗಿನಕಾಯಿ ಹಾಲು ರೆಡಿ ಇದೆ. ಈಗ ಮಸಾಲ ಏನು ಫ್ರೈ ಮಾಡಿದ್ವಿ ಅದು ಕೂಲ್ ಕೂಡ ಆಗಿದೆ. ಇದನ್ನು ರುಬ್ಕೊಂಡು ಬರೋಣ. ಇದನ್ನು ತರಿಯಾಗಿ ರುಬ್ಕೊಂಡು 1/2 ಆನಿಯನ್ನ ಹಾಕ್ಕೊಳ್ಳೋಣ. ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳು ಹಾಕ್ಕೊಳ್ಳೋಣ. 1/2 ಇಂಚಷ್ಟು ಶುಂಠಿ. ಇಷ್ಟು ಹಾಕಿ ನೀರು ಕೊಕೊನೆಟ್ ಮಿಲ್ಕ್ ಏನಿತ್ತಲ್ವ ಅದನ್ನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಲೆಮನ್ ಸೈಜಷ್ಟು ಹುಣಸೆ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಸ್ಮೂತ್ ಟೆಕ್ಸ್ಚರ್ ಇರಬೇಕು. ಈಗ ಕುಕ್ಕರ್ಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ನ ಹಾಕಿ 2 ಹಸಿಮೆಣಸಿನ್ಕಾಯಿ, 1 ಆನಿಯನ್ನ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಸ್ಮಾಲ್ ಟೊಮೊಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಕುಕ್ ಆಗಿದೆ. ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಕುಕ್ಕಾಗಿ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುಕ್ ಆಗಲಿ. ಈಗ ಚಿಕನ್ ಒಂದು 1/2 ಕುಕ್ ಆಗಿದೆ. ಈಗ ನಾವೇನು ರುಬ್ಕೊಂಡಿದ್ವಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ತೆಂಗಿನಕಾಯಿ ಹಾಲನ್ನು ಆ್ಯಡ್ ಮಾಡೋಣ. ತೆಂಗಿನಕಾಯಿ ಹಾಲು ಆ್ಯಡ್ ಮಾಡಿರೋ ಕ್ಲಿಪ್ ಮಿಸ್ ಆಗಿದೆ, ಸಾರಿ. ಈಗ ಕುಕ್ಕರ್ ಕ್ಯಾಪ್ ಮುಚ್ಚಿ 3 ವಿಸಿಲ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಆಗಲೇ 1/2 ಕೊಕೊನೆಟ್ ಉಳಿದಿತ್ತಲ್ವ ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. ಈ ಕಡೆ 3 ವಿಸಿಲ್ ಕೂಡ ಆಗಿದೆ. ಈಗ ಫ್ರೈಡ್ ಕೊಕೊನೆಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಆಗಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಕೊಕೊನೆಟ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆನ ಚಿಕನ್ ಗಸಿಗೆ ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂಥ ಕುಂದಾಪುರ ಸ್ಟೈಲ್ ಚಿಕನ್ ಗಸಿ ರೆಡಿ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನಂಗೆ ಕಮೆಂಟ್ ಮಾಡಿ. ಇದೇ ರೀತಿ ಸಿಂಪಲ್ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.